ವಯನಾಡಿನಲ್ಲಿ ಸಂಭವಿಸಿರುವಂತಹ ಘನಘೋರ ದುರಂತದಲ್ಲಿ ಈಗಾಗಲೇ ಸಾವನ್ನಪ್ಪಿರುವವರ ಸಂಖ್ಯೆ 156ಕ್ಕೆ ಏರಿಕೆಯಾಗಿದೆ. 156 ಜನ ಈಗಾಗಲೇ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಬಟ್ ಸಾವಿನ ಸಂಖ್ಯೆ ದುರದೃಷ್ಟವಶಾತ್ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳಿವೆ. 156 ಜನರ ಬಗ್ಗೆ ಗೊತ್ತಾಗಿರೋದು, ಆದರೆ ಸಿಕ್ಕಿರೋದು ಇನ್ನೂ 80 ಮೃತದೇಹಗಳು ಮಾತ್ರ. ಇನ್ನೂ 98 ಜನ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅಧಿಕೃತ ಮಾಹಿತಿ ಸಿಕ್ಕಿದೆ. ಟಿವಿ9ಗೆ ವಯನಾಡು ಡಿಸಿ ಮಾತಾಡಿದ್ದಾರೆ, ಅಧಿಕೃತ ಮಾಹಿತಿ ನೀಡಿದ್ದಾರೆ. ಸದ್ಯ 3069 ಜನ ರಕ್ಷಣಾ ಕ್ಯಾಂಪ್ಗಳಿಗೆ ಅವರನ್ನ ಕಳಿಸಿದ್ದೀವಿ, ಅಲ್ಲಿ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಗೆ 128 ಜನರಿಗೆ ಬೇರೆ ಬೇರೆ ಕಡೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಕೇರಳ ಸರ್ಕಾರದಿಂದ ಅಧಿಕೃತ ಮಾಹಿತಿ ಈಗ ಟಿವಿ9ಗೆ ಲಭ್ಯವಾಗಿದೆ. ಅಕ್ಕಪಕ್ಕದ ಜಿಲ್ಲೆಗಳಿಗೆ ಸಹಾಯವನ್ನ ಯಾಚಿಸಿದ್ದಾರೆ ಜಿಲ್ಲಾಧಿಕಾರಿ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಮಗೆ ಒಂದಷ್ಟು ಸಹಾಯ ಬೇಕಾಗತ್ತೆ ಅಂತ ಹೇಳಿ ಡಿಸಿ ಕೂಡ ಮನವಿ ಮಾಡಿದ್ದಾರೆ. ಇನ್ನು ಒಂದಷ್ಟು ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. 3000ಕ್ಕೂ ಹೆಚ್ಚು ಜನ ಈಗಾಗಲೇ ರಕ್ಷಣಾ ಸಿಬ್ಬಂದಿ ಅವರನ್ನೆಲ್ಲರೂ ಕೂಡ ರಕ್ಷಣೆ ಮಾಡಿ ಈಗ ಅವರಿಗೆ ಕೇಂದ್ರಗಳಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಮೃತದೇಹಗಳನ್ನು ಹೊರಗಡೆ ತೆಗಿತಾ ಇರುವಂತಹ NDRF ಸಿಬ್ಬಂದಿ, ಅವರಿಗೆ ಸಾಥ್ ಕೊಟ್ಟಿರುವಂತಹ ಭಾರತೀಯ ಸೇನೆಯ ಯೋಧರು ಕೂಡ ಸುಮಾರೊಂದು 400ಕ್ಕೂ ಹೆಚ್ಚು ಜನ ಯೋಧರು ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಒಂದಷ್ಟು ಜನ, ಒಂದು 150ಕ್ಕೂ ಹೆಚ್ಚು ಜನ ಸ್ಟ್ಯಾಂಡ್ ಬೈನಲ್ಲಿದ್ದಾರೆ. ಯಾವುದೇ ಕ್ಷಣಕ್ಕೂ ಬೇಕಾದರೆ ಸಹಾಯ ಬೇಕಾದರೆ ನಾವು ಹೋಗ್ತೀವಿ ಅಂತ ಹೇಳಿ ಸೇನಾ ಯೋಧರು ಕೂಡ ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಇನ್ನು ಕಾರ್ಯಾಚರಣೆ ನಡೀತಾನೆ ಇದೆ. ಈಗ ವಯನಾಡಿನಿಂದಲೂ ಕೂಡ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನ ಸತತವಾಗಿ ನೀಡ್ತಾನೆ ಇದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ ವಯನಾಡಿನಲ್ಲಿರುವಂತಹ ನಮ್ಮ ಪ್ರತಿನಿಧಿ ದಿಲೀಪ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದಿಲೀಪ್, ಸದ್ಯಕ್ಕೀಗ ವಯನಾಡಿನ ಚಿತ್ರಣ ಹೇಗಿದೆ? ಇನ್ನೂ ಕೂಡ ಮಳೆ ಬರ್ತಾ ಇರುವಂತದ್ದು, ಹಾಗೆ ಈ ತರದಷ್ಟು ದುರಂತಗಳಾಗ್ತಾ ಇರುವಂತದ್ರ ಬಗ್ಗೆ ಏನಾದರೂ ವರದಿ ಆಗ್ತಾ ಇದೆಯಾ? ಸದ್ಯಕ್ಕಲ್ಲಿಂದ ಏನ್ ಗ್ರೌಂಡ್ ರಿಪೋರ್ಟ್ ಸಿಗ್ತಾ ಇದೆ ದಿಲೀಪ್? ರೆಹಮಾನ್, ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು, ಅಂದ್ರೆ ಮಳೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆ ಒಂದು ಕಾರಣದಿಂದಾಗಿ ರಕ್ಷಣಾ ಕಾರ್ಯ ಈಗ ಬರದಿಂದ ಸಾಗಿರುವಂಥದ್ದು. ಅಂದ್ರೆ ಸಾಕಷ್ಟು ಮಳೆ ಬರ್ತಾ ಇತ್ತು. ಈಗ ಮುಂಡಕ್ಕಾಯಿ ಎನ್ನುವಂತ ಸ್ಥಳದಲ್ಲಿದ್ದೇನೆ, ಸ್ಥಳದ ಪರಿಸ್ಥಿತಿಯನ್ನ ತೋರಿಸ್ತೇನೆ. ಈ ಒಂದು ಸ್ಥಳದಲ್ಲೇ ಏನು ಗುಡ್ಡ ಕುಸಿತ ಆಗಿರುವಂಥದ್ದು, ಅಂದ್ರೆ ನಾನೀಗ ತೋರಿಸ್ತಾ ಇದ್ದೇನಲ್ಲ, ಇದು ಸಂಪೂರ್ಣವಾಗಿ ಗುಡ್ಡ ಕುಸಿತಿರುವಂತಹ ಸ್ಥಳ ಆಗಿರುವಂಥದ್ದು. ಮುಂಡಕ್ಕಾಯಿ ಎನ್ನುವಂತ ಗ್ರಾಮ ಇತ್ತು, ಈ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಈಗ ಹೆಲಿಕಾಪ್ಟರ್ ಮೂಲಕ ಕೂಡ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು. ಅದಕ್ಕೂ ಕೂಡ NDRF ತಂಡ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಸಾಕಷ್ಟು ಮೃತದೇಹಗಳು ಕೂಡ ಆ ಮಣ್ಣಿನಡಿಯಲ್ಲಿ ಸಿಲುಕೊಂಡಿದೆ. ಈ ಕಾರಣದಿಂದಾಗಿ ಮೃತದೇಹಗಳನ್ನು ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಿದ್ರೆ, ಒಂದಷ್ಟು ಜನ ಬೇರೆ ಬೇರೆ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ಮೂಲಕ ಸಹಾಯವನ್ನ ಪಡಿತಾ ಇರುವಂಥದ್ದು. ಯಾಕಂದ್ರೆ ಆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಬಂಡೆಯನ್ನ ನೋಡಿದ್ರೆ ಈ ಒಂದು ಪ್ರದೇಶ ಏನಿದೆ, ಮುಂಡಕ್ಕಾಯಿ ಎನ್ನುವಂತ ಗ್ರಾಮ, ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳಿದ್ದು, 70ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇದೇ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿರುವಂಥದ್ದು. ಅಂದ್ರೆ ಇದು ಬೆಟ್ಟದ ಪ್ರದೇಶ ಆಗಿರುವಂಥದ್ದು, ಜೊತೆಗೆ ಟೀ ಎಸ್ಟೇಟ್ ಆಗಿರುವಂಥದ್ದು. ಟೀ ಎಸ್ಟೇಟ್ ಇರುವ ಕಾರಣಕ್ಕೋಸ್ಕರ ಎತ್ತರದ ಪ್ರದೇಶ ಆಗಿದೆ. ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಈಗ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಸಾಕಷ್ಟು ಲ್ಯಾಂಡ್ ಸ್ಲೈಡ್ ಆಗಿರುವ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಂತ ದುರಂತ ಸಂಭವಿಸಿರುವಂಥದ್ದು. ಈಗಾಗಲೇ ಒಂದಷ್ಟು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು, ಅದೇ ರೀತಿಯಂತ ಹೆಲಿಕಾಪ್ಟರ್ ನಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ದೃಶ್ಯವನ್ನ ತೋರಿಸ್ತಾರೆ, ನೇರವಾದಂತ ದೃಶ್ಯ. ಈಗ ಅಲ್ಲಿದ್ದಂಥವ್ರಿಗೆ ಒಂದಷ್ಟು ಫುಡ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಹೆಲಿಕಾಪ್ಟರ್ ಮೂಲಕ ಮಾಡ್ತಾ ಇರುವಂತದ್ದು. ಯಾಕಂದ್ರೆ NDRF ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಊಟ ಯಾವುದು ಕೂಡ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ. ಆ ಕಾರಣದಿಂದಾಗಿ ಅವ್ರಿಗೆ ಹೆಲಿಕಾಪ್ಟರ್ ಮೂಲಕ ಅವ್ರಿಗೆ ಫುಡ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಈಗ ಸೇನಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಪ್ರದೇಶ ಏನಿದೆ ಸಾಕಷ್ಟು ಎತ್ತರವಾದಂತಹ ಪ್ರದೇಶ. ಆ ಒಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಮಾನ್ಯವಾಗಿ ಹೋಗ್ಲಿಕ್ಕೆ ಆಗಲ್ಲ. ಈ ಕಾರಣದಿಂದಾಗಿ ರೋಪ್ ಅನ್ನ ನಿರ್ಮಾಣ ಮಾಡಿಕೊಂಡು ಆ ಪ್ರದೇಶಕ್ಕೆ ಹೋಗಿದ್ರು. ಜೊತೆಗೆ ಹೆಲಿಕಾಪ್ಟರ್ ಮೂಲಕ ಒಂದಷ್ಟು NDRF ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಇಳಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಲಿಕ್ಕೆ ಬಿಟ್ಟಿದ್ರು. ಈಗ ಅಂತವ್ರಿಗೆ ಕೊಡುವಂತ ಬೇಸಿಕ್ ನೀಡ್ ಏನಿದೆ, ನೀರು ಅಥವಾ ಫುಡ್ ಏನಿದೆ, ಅದನ್ನೆಲ್ಲವನ್ನು ಕೊಡುವಂತ ಕೆಲಸವನ್ನ ಈಗ ಸೇನಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರದೇಶ ಏನಿತ್ತು, ಸುಮಾರು 70ಕ್ಕೂ ಹೆಚ್ಚು ಮನೆಗಳಿದ್ದು, ಆ 70ಕ್ಕೂ ಹೆಚ್ಚು ಮನೆಗಳಿದ್ದಂತ ಸ್ಥಳ ಈಗ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಅಂದ್ರೆ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಈ ಬಂಡೆಗಳನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಎನ್ನುವಂಥದ್ದು ಕಾಣಿಸುತ್ತೆ. ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದ್ರು. ಅಂದ್ರೆ ಇಲ್ಲಿಯ ಸ್ಥಳೀಯರು ಹೇಳುವ ಮಾಹಿತಿಯ ಪ್ರಕಾರ ಸುಮಾರು 2000ಕ್ಕೂ ಹೆಚ್ಚು ಜನರು ಇದೇ ಒಂದು ಪ್ರದೇಶ
ಪ್ರದೇಶದಲ್ಲಿ ಇದ್ರು ಅಂತ ಹೇಳ್ತಾರೆ. ಆದರೆ ಈಗ ಸದ್ಯಕ್ಕೆ ಸುಮಾರು 1000ಕ್ಕೂ ಹೆಚ್ಚು ಜನರನ್ನ ಈ ಸ್ಥಳದಲ್ಲಿ ರಕ್ಷಣೆ ಮಾಡಲಾಗಿದೆ. ಅದೇ ರೀತಿ ಬೇರೆ ಬೇರೆ ಸ್ಥಳದಲ್ಲಿ 3000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಅದೇ ರೀತಿ 150ಕ್ಕೂ ಹೆಚ್ಚು ಜನರು ಈಗ ಮೃತದೇಹ ಪತ್ತೆಯಾಗಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಕೂಡ ಮೃತದೇಹ ಇದೆಯಾ ಅಥವಾ ಏನಾದರೂ ಅಲ್ಲಿ, ಯಾಕಂದ್ರೆ ಆ ಒಂದು ಪ್ರದೇಶದಲ್ಲಿ ಮನೆ ಇತ್ತು, ಮನೆ ಇದ್ದಂಥ ಸ್ಥಳಗಳಲ್ಲಿ ಏನಾದರೂ ಮೃತದೇಹ ಸಿಲ್ಕೊಂಡಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹುಡುಕಾಟ ಮಾಡುವಂಥ ಕೆಲಸವು ಕೂಡ ಮಾಡ್ತಾ ಇರುವಂಥದ್ದು. ಈ ರೀತಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಾತ್ರಿ ವೇಳೆಯೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಆದರೆ ಸದ್ಯಕ್ಕೆ 156 ಜನರ ಮೃತದೇಹ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಇನ್ನೂ 256 ಜನರ ಸಂಪರ್ಕ ಸಿಕ್ಕಿಲ್ಲ. ಅವರನ್ನು ಹುಡುಕಾಟ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಕೆಲವರು ಆ ಮಣ್ಣಿನಡಿಯಲ್ಲಿ ಸಿಲುಕಿ ನರಳಾಟ ನಡೆಸ್ತಾ ಇರುವಂಥದ್ದು, ಯಾಕಂದ್ರೆ ಗಾಯಗಳಾಗಿದೆ. ಅಂಥವ್ರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಒಂದಷ್ಟು ಮೃತದೇಹಗಳು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದೆ. ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ, ಅಂದ್ರೆ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವೂ ಕೂಡ ಈಗ ಮಾಡ್ತಾ ಇರುವಂಥದ್ದು. ನೀವು ವಿಜುವಲ್ಸ್ ತೋರಿಸ್ತಾ ಇದ್ರಿ, ನೋಡ್ತಾ ಇದೀವಿ ನಾವು ಕೂಡ ಅಲ್ಲಿ ಹುಡುಕ್ತಾ ಇರುವಂತಹ ಒಂದು ದೃಶ್ಯಗಳು. ಸೊ ಅಂದ್ರೆ ಆ ಜಾಗದಲ್ಲಿ ಮನೆಗಳು ಇದ್ದಂತಹ ಸ್ಥಳನ ದಿಲೀಪ್, ಒಂದು ಚೂರು ಕುರುಹು ಕೂಡ ಕಾಣಿಸ್ತಾ ಇಲ್ಲ. ಆ ಮಟ್ಟಕ್ಕೆ ಎಲ್ಲಾ ಗ್ರಾಮನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಒಂದಷ್ಟು ಜನರನ್ನ ರಕ್ಷಣೆ ಮಾಡಿದ್ರು ಅಂತ ಕೂಡ ಹೇಳಿದ್ರಿ. ಸೊ ಅವ್ರೇನಾದ್ರೂ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಸ್ಟೇಜ್ ಅಲ್ಲಿ ಇದ್ರ? ಸೊ ಅವ್ರನ್ನ ಈಗ ಸದ್ಯಕ್ಕೆ ಎಲ್ಲಿಟ್ಟಿದ್ದಾರೆ, ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಈಗ ಅಲ್ಲಿರುವಂತಹ ಸ್ಥಳದಲ್ಲಿ ಹುಡುಕ್ತಾ ಇರುವಂತಹ ಜನರನ್ನು ಕೂಡ ನೋಡಿದ್ವಿ. ಅಂದ್ರೆ ಬಹುಶಃ ಏನಾದ್ರೂ ಒಂದು ಮೃತದೇಹಗಳು ಇಲ್ಲಿ ಅಡಿಯಲ್ಲಿ ಒದಗಿರ್ಬೋದಾ ಅಂತ ಹೇಳಿ ಬಹುಶಃ ಅವರು ಅಲ್ಲಿ ಹುಡುಕ್ತಾ ಇದ್ದಾರೆ, ಅಥವಾ ಯಾರನ್ನಾದ್ರೂ ಬದುಕ್ಸಕ್ ಸಾಧ್ಯ ಆಗತ್ತಾ ಅಂತನೂ ಕೂಡ ಬಹುಶಃ ಅಲ್ಲಿ ಪ್ರಯತ್ನಗಳು ಮುಂದುವರಿತಾ ಇದೆ ಅಂತ ಅನ್ಸುತ್ತೆ ದಿಲೀಪ್. ಕ್ಕೂ ಹೆಚ್ಚು ಜನರು ಮಿಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಅವ್ರಿಗೆ ಒಂದಷ್ಟು ಗಾಯಗಳಾಗಿರ್ಬೋದು, ಅಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ರೀತಿ ಬರದಿಂದ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆದಿರುವಂಥದ್ದು. ಸಾವಿರಾರು ಜನರು ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದಾರೆ. ನಿರಂತರವಾಗಿ ಸೇನಾಧಿಕಾರಿಗಳು ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಅಂದ್ರೆ ಈಗ ನಾನು ಈ ದೃಶ್ಯದಲ್ಲಿ ತೋರಿಸಿದ್ನಲ್ಲ, ಇದು ಸಂಪೂರ್ಣವಾಗಿ ಮುಂಡಕ್ಕಾಯಿ ಅನ್ನುವಂಥ ಗ್ರಾಮ ಆಗಿದೆ. ಗ್ರಾಮದಲ್ಲಿ ಈಗ 3-4 ಮನೆಗಳು ಮಾತ್ರ ಕಾಣಿಸ್ತಾ ಇರುವಂಥದ್ದು. ಅದನ್ನ ಹೊರತುಪಡಿಸಿ 70ಕ್ಕೂ ಹೆಚ್ಚು ಗ್ರಾಮಗಳು ಈ ಒಂದು ಪ್ರದೇಶದಲ್ಲಿ ಏನಿತ್ತು, ಈ ಒಂದು ಪ್ರದೇಶದಲ್ಲೇ 70ಕ್ಕೂ ಹೆಚ್ಚು ಮನೆಗಳಿದ್ದು ಅವು ಸಂಪೂರ್ಣವಾಗಿ ನೆಲಸಮಾಗಿದೆ, ಕೊಚ್ಚಿಕೊಂಡು ಹೋಗಿದ್ದು. ಇಲ್ಲಿ ಒಂದು ಗ್ರಾಮ ಇತ್ತು ಅನ್ನುವಂಥ ಕುರುಹು ಕೂಡ ಇಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ನೀರು ಕೊಚ್ಚಿಕೊಂಡು ಬಂದಿರುವಂಥದ್ದು, ಮತ್ತೆ ಬೆಟ್ಟವೂ ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು. ದೃಶ್ಯದಲ್ಲಿ ತೋರಿಸ್ತೇನೆ ಯಾವ ಪ್ರದೇಶದಲ್ಲಿ ಈ ಒಂದು ಲ್ಯಾಂಡ್ ಸ್ಲೈಡ್ ಆಯ್ತು ಅನ್ನುವಂಥದ್ದು. ಈಗ ಮೋಡಮದ ಮರೆಯಲ್ಲಿ ಆ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಅಂದ್ರೆ ಕಣ್ಣು ಹಾಯಿಸಿದಷ್ಟು ಎತ್ತರಕ್ಕೆ ಬೆಟ್ಟ ಇದೆ. ಅಷ್ಟೊಂದು ಎತ್ತರವಾದಂಥ ಪ್ರದೇಶವಾದಂಥ ಈ ಒಂದು ಬೆಟ್ಟ, ಆ ಒಂದು ಬೆಟ್ಟದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಮಳೆ ಬರ್ತಿರೋ ಕಾರಣಕ್ಕೋಸ್ಕರ ಮೋಡ ಇದೆ, ಮೋಡದಲ್ಲೂ ಕೂಡ ಮುಚ್ಚಿಕೊಂಡು ಹೋಗಿದೆ ಆ ಬೆಟ್ಟ. ಆ ಕಾರಣದಿಂದಾಗಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದ್ರೆ ಅದೇ ಒಂದು ಸ್ಥಳದಿಂದ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಲ್ಯಾಂಡ್ ಸ್ಲೈಡ್ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಮಣ್ಣು ಕೊಚ್ಚಿಕೊಂಡು ಬಂದು ಇಲ್ಲಿ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಸರ್ವನಾಶ ಆಗುವಂತ ಸ್ಥಿತಿ ಬಂದಿರುವಂಥದ್ದು. ಅಂದ್ರೆ 2 ಗ್ರಾಮಗಳಿಗೆ ಸಂಪೂರ್ಣ ಹಾನಿಯಾಗಿರುವಂಥದ್ದು. ಇಲ್ಲಿ ಮುಂಡಕ್ಕಾಯಿ ಮತ್ತೆ ಚೋರ್ಮಲೆ ಎನ್ನುವಂತ 2 ಗ್ರಾಮಗಳಿಗೆ ಸಂಪೂರ್ಣ ಹಾನಿಯಾಗಿದೆ. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ದಿಲೀಪ್.